ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ರೀ. ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡತ್ತಿರಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ನಾವು ಇವಾಗ ಹಳೆ ಬಾಗಲಕೋಟೆ ಬಂದೀವಿ ರೀ. ಯಾಕೆ ಅನ್ನೋದನ್ನು ನೆಕ್ಸ್ಟ್ ನಿಮಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ರೀ. ಹಳೆ ಬಾಗಲಕೋಟೆ ಎಲ್ಲರೂ ನೋಡಿರಿ ಅನ್ಕೋತೀನಿ ನಾನು. ಆದರೂ ನಾನು ಒನ್ ಟೈಮ್ ತೋರ್ಸೋಕೆ ಪ್ರಯತ್ನ ಪಡ್ತೀನಿ. ಇದೇನೈತಲ್ಲ ರೀ, ಈ ಲೈನ್ ಕಾಣತ್ತಲ್ಲ, ಇದೆಲ್ಲ ಏಕಲೈನ ಗೋಲ್ಡ್ ಶಾಪ್ ಅದಾವೆ ರೀ. ಇಲ್ಲಿ ಬರೀ ಗೋಲ್ಡ್ ಶಾಪ್ ಅಷ್ಟೇ ರೀ. ನಾವು ಹೋಗಿದ್ದು ಕೂಡ ಗೋಲ್ಡ್ ಶಾಪ್ಗೆ ಹೋಗಿದ್ವಿ. ಏನು ತರಕ್ಕೆ ಹೋಗಿದ್ವಿ ಅಂತ ನೋಡೋಣ ಬರ್ರಿ. ಏನೇನಂತ ನೋಡತ್ತೀನಿ ನಾನು ಕೂಡ. ಒಂದೊಂದು ಕಡೆ ಕೇಳಾಕತ್ತಿದ್ವಿ ನಮಗೆ ಬೇಕಾಗಿರೋ ಐಟಮ್ಸ್. ಒಂದೊಂದು ಕಡೆ ಇದ್ದು ಒಂದೊಂದು ಕಡೆ ಇರಲಿಲ್ಲ. ಇರೋ ಕಡೆ ನಾವು ಸರ್ಚ್ ಮಾಡತ್ತಿದ್ವಿ ರೀ. ಯಾವ ಥರ ಡಿಸೈನ್ಸ್ ಆಗಿರ್ಬೋದು, ಒಂದು ವೇಟ್ ಆಗಿರ್ಬೋದು. ಅಂದರೆ ಬೆಳ್ಳಿ ಮತ್ತು ಬಂಗಾರದ ಒಂದು ರೇಟ್ ಅಂತೂ ಗಗನಕ್ಕೇರಿತ್ರಿ ಒಂದು ಟೈಮ್. ಈಗ ಸ್ವಲ್ಪ ಸ್ವಲ್ಪ ಇಳಿಯಾಕತ್ತೈತ್ರಿ ಇವಾಗ. ಇದು ಹಾಲ್ಗಡ್ಗ ನೋಡತ್ತಿದ್ವಿ ನಮ್ಮ ಗುಂಡುಗ ಹಾಲ್ಗಡ್ಗ ನೋಡಕತ್ತಿದ್ವಿ. ಅಂದರೆ ಫಸ್ಟಿಗೆ ಅವನು ಹಾಲ್ಗಡ್ಗ ಅದಾವ್ರಿ, ಬಟ್ ಪ್ಲೇನ್ ಅದಾವೆ. ಚೊಕ್ಕ ಬೆಳ್ಳಿ ಅಂತಾರಲ್ರಿ, ಅಂಥವು ಪ್ಲೇನ್ ಅದಾವೆ, ಸಣ್ಣ ಸೈಜ್ ಅದಾವೆ. ಈಗೂ ಬರ್ತಾವೆ, ಬಟ್ ಭಾಳ ಮೆತ್ತಗದವ್ರಿ ಅವ. ಅದಕ್ಕೋಸ್ಕರ ಈಗ ಹೆಜ್ಜೆ ಹಾಕತ್ತಾನಲ್ಲ, ಅದಕ್ಕೆ 3 ಕಡೆ ಗೆಜ್ಜಿದ್ದು ಹಾಲ್ಗಡ್ಗ ನೋಡ್ಬೇಕಂತ ಬಂದಿದ್ವಿ. ಅದಕ್ಕೆ ಗೆಜ್ಜೆ ಚೈನೂ ಇದ್ವು. ಅವನು ಬೇಕಂದ್ರೆ ನಾನು ನೆಕ್ಸ್ಟ್ ಶೇರ್ ಮಾಡ್ತೀನಿ ನಿಮ್ಗೆ ಯಾವ ಥರ ಅದಾವೆ ಅಂಥೇಳಿ. ಅದಕ್ಕೆ 3 ಕಡೆ ಗೆಜ್ಜೆ ಇದ್ದುದು ಒಂದು ಹುಡುಗರ ಕಾಲಾಗ ನೋಡಿದ್ದೆ ನಾನು. ಬಟ್ ಚೆನ್ನಾಗಿ ಕಾಣಿಸಕತ್ತಿದ್ವು ಅವು. ನಮ್ಮ ಗುಂಡುಗೆ ಹಾಕಿದ್ರು ಚೆನ್ನಾಗಿ ಕಾಣಿಸ್ತಾವೆ ಅಂಥೇಳಿ ನೋಡ್ಬೇಕಂತ ಹೋಗಿದ್ವಿ ರೀ ನಾವು. ಅದಕ್ಕೆ ಡಿಸೈನ್ ಹುಡುಕ್ಸಾತಿದ್ದೆ ನಾನು, ಯಾವ ಥರ ಅದಾವೆ ಏನಂಥೇಳಿ. ಒಂದು 5-6 ಥರ ಡಿಸೈನನ್ನು ತೆಗೆದಿಟ್ರವ್ರೆ. ಬರೀ ಹಾಲ್ಗಡ್ಗ ಅಂದರೆ ಹಾಲ್ಗಡ್ಗ ಅಷ್ಟೇ ಅಲ್ಲ, ನನಗೂ ಕೂಡ ಬೆಳ್ಳಿ ಕಾಲುಂಗುರ ನೋಡ್ಬೇಕಂತ ಹೋಗಿದ್ದೆ. ಯಾಕಂತಂದರೆ ಇವಾಗ ಅಧಿಕ ಮಾಸ ಅಲ್ರಿ. ಇವಾಗ ಅಧಿಕ ಮಾಸದೊಳಗೆ ಬೆಳ್ಳಿ ತೊಗೋಬೇಕಂತ ಹೇಳ್ತಾರೆ. ಗೋಲ್ಡ್ ತೊಗೋತೀವೋ ಬಿಡ್ತೀವೋ ಸೆಕೆಂಡ್ರಿ, ಬಟ್ 3 ವರ್ಷಕ್ಕೊಮ್ಮೆ ಬರುವಂಥ ಈ ಅಧಿಕ ಮಾಸದಲ್ಲಿ ಬೆಳ್ಳಿಯನ್ನು ತೊಗೊಂಡ್ರೆ ಚಲೋ ಅಂತ ಹೇಳ್ತಾರೆ. ಅದರಲ್ಲೂ ಕಾಲುಂಗುರ ಜಾಸ್ತಿ ತೊಗೋತಾರೆ ನಮ್ಮ ಉತ್ತರ ಕರ್ನಾಟಕ ಸೈಡ್. ಅದಕ್ಕೆ ಕಾಲುಂಗುರ ಹೋಗಿದ್ದೆ ರೀ ನಾನು. ನೋಡಿರಿ, ನಮ್ಮ ಗುಂಡಿನ ಕೈಯಾಗ ಹಾಲ್ಗಡ್ಗ ಕೊಟ್ಟಿವಿ. ಎಲ್ಲೆಲ್ಲೂ ಅಂಗಡಿನವ್ರಿಗೆ ವಾಪಸ್ ಕೊಡಕತ್ತಿದ್ದಿಲ್ಲ ರೀ ಅವ. ಆಮೇಲೆ ನಾವು ಒಂದು ಸ್ವಲ್ಪ ಇದನ್ನು ಮಾಡೋಣ ಕೊಟ್ಟವ. ನಾವು ಹಂಗೆ ಹಾಕಿ ನೋಡೋಕೆ ಕೊಡ್ತೀವಿ ಅನ್ನೋಣ. ರಂಬೀಶ್ಗೆ ಕೇಳೋಣ ಕೊಟ್ಟ. ಹಾಕಿ ಏನು ಸೈಜ್ ಬರ್ತಾವೋ ಇಲ್ಲ ಅಂಥೇಳಿ ನೋಡಕತ್ತಾರೆ ರೀ. ಚಲೋ ಕಾಣ್ತವೆ ಸೈಜ್ ಅವ್ನು ಕರೆಕ್ಟ್ ಆದವು. ಚೆನ್ನಾಗಿ ಕಾಣ್ಸಕತ್ತಾವ, ನೀವು ನೋಡ್ತಾ ಇರ್ಬೋದು. ಚೆನ್ನಾಗಿ ಕಾಣ್ಸಕತ್ತಿದ್ದವು. ಅದಕ್ಕೆ ಅದೇ ಡಿಸೈನ್ ಇರಲಿ ಅನ್ನತ್ತಿದ್ರು ನಮ್ಮ ಹಸ್ಬೆಂಡ್. ಇವೇನು ನೋಡಾಕತ್ತಿರಲ್ಲ, ಇವು ಬೆಳ್ಳಿವೆ ಇವ, ಗೋಲ್ಡ್ ಕಲರ್ ಕೋಟೆಡ್ ಇವ, ಬಟ್ ಬೆಳ್ಳಿವ ಇವ. ಚೆನ್ನಾಗಿದ್ವು ಇವು. ಕಡ ವಿಷ್ಣುವರ್ಧನ್ ಕಡ ಅಂತ ಹೇಳ್ತಾರಲ್ಲ, ಆ ಥರನೂ ಇದ್ವು. ಪ್ಲೇನ್ ಕೂಡ ಇದು, ಬಟ್ ಭಾಳ ಲೈಕ್ ಆದವು ಇವು ನನಗೆ. ಚೆನ್ನಾಗಿದ್ವು. ಫಂಕ್ಷನ್ ವೇರೆಲ್ಲ ಹಾಕೋಬೇಕಂದ್ರೆ ನಮ್ಮ ಹಸ್ಬೆಂಡ್ ಅವ್ರಿಗೆ ಹಾಕೊಂಡು ನೋಡ್ರಿ ನಾನು ಬೇಡ ಅನ್ನಕತ್ತಿದ್ರು. ಆದರೂ ನೋಡೋಣ ಚೆನ್ನಾಗಿ ಕಾಣಿಸುತ್ತೆ, ನೋಡೋಣ ಹಾಕೊಂಡು ನೋಡ್ರಿ ಅಂತ ಅನ್ನಕತ್ತಿದ್ದೆ ನಾನು. ಚೆನ್ನಾಗಿ ಕಾಣಿಸಕತ್ತಿತ್ತು ಅವ್ರಿಗೆ. ನೆಕ್ಸ್ಟ್ ತೊಗೊಳ್ಬೇಕು ಅನ್ನೋ ಪ್ಲ್ಯಾನಿಂಗ್ ಐತ್ರಿ. ಅದಂದರೆ ಅವ್ರಿಗೆ ಇಷ್ಟ ಇಲ್ಲ, ಅಂದರೆ ಬೆಳ್ಳಿದಾಗ ತೊಗೊಳ್ಳೋ ಸುಮ್ಮನೆ ಅಂಥೇಳಿ ಇಷ್ಟ ಇಲ್ಲ. ಆದ್ರೂ ಸುಮ್ಮನೆ ಯಾವಾಗಾರ ಫಂಕ್ಷನ್ಗೆ ಹೋದಾಗ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಇವು ನೋಡಿರಿ ಡಿಸೈನ್ ಕಾಲುಂಗುರ. ನನಗೆ ಕಾಲುಂಗುರ ನೋಡೋಕೆ ಬಂದೀನಿ ಅಂತ ಹೇಳಿದ್ನಲ್ಲ, ಡಿಸೈನ್ ಕಾಲುಂಗುರ ಒಂದಕ್ಕಿಂತ ಒಂದು ಇಷ್ಟು ಮಸ್ತ್ ಡಿಸೈನ್ ಇದ್ವು ರೀ. ಬಟ್ ಒಂದೇ ಸುತ್ತಿನೂ ಇದ್ವು. ಅಡ್ಜಸ್ಟೇಬಲ್ ಅಂತಂದ್ರೆ ಅದು ಅಡ್ಜಸ್ಟ್ ಮಾಡ್ಕೋಬೇಕು. ದೊಡ್ಡ ಬೇಕಂತಂದ್ರೆ ನಡು ಪಳ್ಳು ಉಳಿತಿದೆ ಅಂಥೇಳಿ ನಾನು ಅದನ್ನು ತೊಗೊಳ್ಳಿಲ್ಲ ರೀ. ಡಿಸೈನ್ ಮಾತ್ರ ಒಂದಕ್ಕಿಂತ ಒಂದು ಬೆಸ್ಟ್ ಇದ್ವು. ನೋಡತ್ತಿರ್ಬೋದು ನೀವು. ಭಾಳ ಕಲೆಕ್ಷನ್ ಇದ್ದವು ಈ ಅಂಗಡಿ ಒಳಗೆ ಕಾಲುಂಗುರ. ಹಾಲ್ಗಡ್ಗ ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ, ಬಟ್ ಕಾಲುಂಗುರ ನೋಡತ್ತೀರಿ ನೀವು ಎಷ್ಟು ಸುರ್ದಾರ ಅಂತೇಳಿ. ಅಂದರೆ ಒಂದಕ್ಕಿಂತ ಒಂದು ಮಸ್ತ್ ಇದ್ದು ರೀ. ಚೆನ್ನಾಗಿದ್ದು ಡಿಸೈನ್. ಬಟ್ ನನಗೆ ಬೇಕಾಗಿದ್ದು ಸುತ್ತ ಕಾಲುಂಗುರ ಬೇಕಾಗಿದ್ದು ರೀ ನನಗೆ. ಅಂದರೆ ಇವು ಸ್ವಲ್ಪ ಬೆಳ್ಳಿ ಕ್ವಾಲಿಟಿ ಒಳಗೆ ಸ್ವಲ್ಪ ಕಡಿಮೆ ಪ್ಯೂರಿಟಿ ಇರ್ತಿದ್ದಿದೆ. ಸುತ್ತ ಕಾಲುಂಗುರ ಅಂತ ಹೇಳಿದರೆ ಅದು ಚೊಕ್ಕ ಬೆಳ್ಳಿ ಅಂತಾರಲ್ಲ, ಆ ಬೆಳ್ಳಿ ಬರ್ತಿದ್ರು ಅದು. ಅದಕ್ಕೆ ಇದನ್ನು ಸುತ್ತ ಕಾಲುಂಗುರ ನೋಡ್ಬೇಕಂತ ನೋಡಕತ್ತಿದ್ದೆ ನಾನು. ಇವು ಪ್ಲೇನ್ ರೀ. ಇವು ಪ್ಲೇನ್ ಸುತ್ತ ಕಾಲುಂಗುರ ತೋರಿಸಿದ್ರು. 7 ಸುತ್ತಿನೂ 5 ಸುತ್ತಿನೂ 2 ಸುತ್ತಿನೂ ಎಲ್ಲ ಥರನೂ ಇದ್ವು. ಬಟ್ ನನಗೆ ಸ್ವಲ್ಪ ಪ್ಲೇನ್ ಬೇಡ. ಪ್ಲೇನ್ ಈಗಾಗಲೇ ಹಾಕ್ಕೊಂಡಿದ್ದೆ ನಾನು ಒಂದು 2-3 ಸಲ, ಅದನ್ನೇ ತೊಗೊಂಡಿದ್ದೆ. ಅದಕ್ಕೆ ಪ್ಲೇನ್ ಬೇಡ, ಸ್ವಲ್ಪ ಒಂದು ಲೈನ್ ಆದರೂ ಡಿಸೈನ್ ಇದ್ದದ್ದು ನೋಡೋಣ ಅಂಥೇಳಿ ಡಿಸೈನ್ ಇದ್ದದ್ದು ನೋಡಕತ್ತಿದ್ದೆ ನಾನು. ಅದನ್ನು ಕೂಡ ತೋರಿಸಿದ್ರು ಅವ್ರು. ನೆಕ್ಸ್ಟ್ ಡಿಸೈನ್ ಇದ್ದದ್ದು ತೊಗೊಂಡೆ. ಇವಾಗ ನೆಕ್ಸ್ಟ್ ನಾವು ಪ್ರತಿ ಸಲನೂ ಹಳೆ ಬಾಗಲಕೋಟೆ ಹೋದಾಗ ಇಲ್ಲಿ ಒಂದು ಪ್ಲೇಸ್ ಐತ್ರಿ, ಮೈಸೂರು ಬಜ್ಜಿ ಮತ್ತು ಇಡ್ಲಿಯನ್ನು ಮಸ್ತ್ ಮಾಡ್ತಾರೆ ರೀ. ಅಂಕಲ್ ಭಾಳ ಕೊಡ್ತೀವಿ ನಮಗೆ. ಅವ್ರು ಇನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇನ್ನು ಇವಾಗ.
ಅಲ್ಲಿ ಫಸ್ಟಿಗೆ ಒನ್ ಇಯರ್ ಬ್ಯಾಕ್ ನಮ್ಮ ಗುಂಡು ಹುಟ್ಟೋಕ್ಕಿಂತ ಫಸ್ಟಿಗೆ ನಾವು ಅದನ್ನೇ ಒಂದು ಮೈಸೂರು ಬಜ್ಜಿ ಒಂದು 20 ರೂಪಾಯಿ ಮೈಸೂರು ಬಜ್ಜಿ ತಿನ್ನೋಕೆ 10 ಕಿಲೋಮೀಟ್ರಿಂದ ಹೋಗಿದ್ವಿ ರೀ. ಅಷ್ಟು ಟೇಸ್ಟ್ ಮಸ್ತ್ ಕೊಡ್ತಿದ್ರು ರೀ ಅವ್ರ ಅಂಕಲ್. ಅದೇ ಟೇಸ್ಟನ್ನ ಇನ್ನೂ ಮೇಂಟೈನ್ ಮಾಡ್ತಾರೆ ಇವ್ರು. ಟೇಸ್ಟ್ ಒಳಗೆ ಒಂದು ಚೂರು ಕೂಡ ಬದಲಾವಣೆ ಇಲ್ಲ ರೀ, ಅಷ್ಟು ಚೆನ್ನಾಗಿರ್ತವೆ. ಇಲ್ಲಿ ನೋಡತ್ತಿರ್ಬೋದು ನೀವು, ಒಂದು ಪ್ಲೇಟ್ ಮೈಸೂರು ಬಜ್ಜಿ ತೊಗೊಂಡಿದ್ದೆ. ನಮ್ಮ ಗುಂಡು ಇಬ್ಬರಿಗೂ ಕೂಡ ತಿನ್ನಕ್ಕೆ ಬಿಡಲ್ಲ ರೀ. ಒಮ್ಮೊಬ್ಬರು ತಿನ್ಬೇಕು ನಾವು, ಇಲ್ಲ ಅಂತಂದ್ರೆ ಭಾಳ ಕಿರಿಕಿರಿ ನಡೆಸ್ತಾನೆ ರೀ ಅವ. ಅದ್ರ ಸಲುವಾಗಿ ಫಸ್ಟ್ ನಾನು ತಿಂದೆ, ಆಮೇಲೆ ನಮ್ಮ ಹಸ್ಬೆಂಡ್ ತಿಂದರು. ಚೆನ್ನಾಗಿತ್ತು ಟೇಸ್ಟ್, ಅದೇ ಟೇಸ್ಟ್ ಇತ್ತು. ಇವಾಗ ಹಳೆ ಬಾಗಲಕೋಟೆನ ತೋರಿಸೋ ಪ್ರಯತ್ನ ಮಾಡ್ತೀನಿ ರೀ. ಇಲ್ಲಿ ಸ್ವಲ್ಪ ನನಗೆ ಡ್ರೆಸ್ ನೋಡ್ಬೇಕಂತೇಳಿ ಹೊಂಟಿದ್ವಿ ರೀ. ಒಂದು ಟೈಮ್ ತೊಗೊಂಡಿದ್ದೆ ನಾನು ಇಲ್ಲಿ ಅಂಬ್ರೆಲ್ಲಾ ಟಾಪ್ನ ತೊಗೊಂಡಿದ್ದೆ, ಚೆನ್ನಾಗಿ ಬಂದಿದ್ವು ರೀ. ಅದಕ್ಕೋಸ್ಕರ ಡ್ರೆಸ್ ನೋಡ್ಬೇಕಂತ ಹೊಂಟಿದ್ದೆ. ಈ ಏರಿಯಾ ಎಲ್ಲ ನಮ್ಮದು ಇದನ್ನು ನೋಡಿರಿ, ಇಲ್ಲಿ ಕಿರಾಣಿ ಶಾಪ್ಗಳು ಬರ್ತಾವೆ ರೀ. ಏರಿಯಾ ಪೂರ್ತಿ ಅದು ಕಿರಾಣಿ ಶಾಪ್ಗಳು, ಮೆಣಸಿನ್ಕಾಯಿ ಶಾಪ್ ಅದು ಇದು ಬರ್ತಾವೆ. ಅಲ್ಲಿ ಒಂದು ಚಿಕ್ಕದಾದ ಒಂದು ಆಂಜನೇಯನ ಟೆಂಪಲ್ ಕೂಡ ಐತ್ರಿ, ಮಸ್ತ್ ಐತೆ. ಅದು ದೊಡ್ಡದಾಗಿ ಒಂದು ಆಲದ ಮರ ಬೆಳೆದೈತಿ, ಅದ್ರ ತೆಗೊಂಡು ಆಂಜನೇಯನ ಟೆಂಪಲ್ ಮಾಡ್ಯಾರಿ. ಚೆನ್ನಾಗೈತೆ ರೀ ನೋಡೋಕೆ, ಅದನ್ನು ಕೂಡ ನೋಡ್ಕೊಂಡ್ವಿ. ಮತ್ತು ಅಲ್ಲಿ ಟಾಪ್ ನೋಡ್ಬೇಕಂತ ಹೋಗಕತ್ತಿದ್ದೆ ರೀ ನಾನು. ಬಟ್ ಅದಕ್ಕೆ ಎಲ್ಲ ಕಟ್ ಟಾಪ್ ತೋರ್ಸಕತ್ತಿದ್ರಿ ಅಣ್ಣಾರ. ಅದಕ್ಕೆ ನೋಡಕತ್ತಿದ್ದೆ ನಾನು ಕೂಡ, ಯಾವ ಚೆನ್ನಾಗಿ ಕಾಣಿಸುತ್ತೆ. ಬರೀ ಅಂಬ್ರೆಲಾನ ತೊಗೊಂಡಿನಿ, ನೋಡಿನ ಕಟ್ ಟಾಪ್ ಒಂದು ಟೈಮ್ ಟ್ರೈ ಮಾಡ್ಬೇಕಂತೇಳಿ ನೋಡಕತ್ತಿದ್ದೆ. ಅಂದರೆ ಇವಾಗೆಲ್ಲ ಡೆಲಿವರಿ ಆಗೈತಲ್ಲ, ಅಷ್ಟೊಂದು ಕಂಫರ್ಟೇಬಲ್ ಇರಲ್ಲ ಕಟ್ ಟಾಪ್. ಅದಕ್ಕೋಸ್ಕರ ಜಾಸ್ತಿ ಕಲೆಕ್ಷನ್ಸ್ ಇದಾವೆ. ಇದು ಚಿಕ್ಕದಾಗಿ ಕಾಣಿಸುತ್ತೆ ಅಂಗಡಿ, ಬಟ್ ಜಾಸ್ತಿ ಕಲೆಕ್ಷನ್ಸ್ ಇದಾವೆ. ಸ್ಯಾರಿ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು. ಆ ಅಣ್ಣನೂ ಅಷ್ಟೇ ಫ್ರೆಂಡ್ಲಿಯಾಗಿ ತೋರಿಸ್ತಾರೆ, ಹಿಂಗೆಲ್ಲನೂ ಕೌ ಸಿಟ್ಟಿಗೆ ಬರಲ್ಲ. ಫ್ರೆಂಡ್ಲಿ ಆಗಿರ್ತಾರೆ ಅಣ್ಣಾರು. ಎಷ್ಟು ತೆಗಿಸ್ತೀನಿ, ಬಟ್ ತೊಗೊಳಿದ್ಲಾಕ ಮತ್ತು ಇದನ್ನೇ ನೋಡಿರಿ ಅದನ್ನೇ ನೋಡಿರಿ ಅಂತ ಅನ್ನಂಗಿಲ್ಲ ಅವರು. ಎಷ್ಟು ನಾವು ಇನ್ನೊಂದು ತೆಗಿ ಅಂದರೆ ಇನ್ನೊಂದು ತೆಗಿತಾರೆ. ಹಂಗೆ ಬೇಡ ಅಂದರೂ ಕೂಡ ಸಿಟ್ಟು ಮಾಡ್ಕೊಳಂಗಿಲ್ಲ ಅವರು, ಅಷ್ಟು ಫ್ರೆಂಡ್ಲಿ ಆಗಿದ್ದಾರೆ ಅಣ್ಣಾರು. ಅದಕ್ಕೋಸ್ಕರ ಎಲ್ಲ ಅಂಗಡಿ ಬಿಟ್ಟು ಅಲ್ಲೇ ತೊಗೊಳಕ್ಕೆ ಹೋಗ್ತೀನಿ ನಾನು. ನೋಡತ್ತಿದ್ದೆ ನಾನು ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ. ಬಟ್ ಕಟ್ ಟಾಪ್ ಅಷ್ಟೊಂದು ಲೈಕ್ ಆಗಲಿಲ್ಲ ನನಗೆ. ಮತ್ತು ಬೇರೆ ಟಾಪ್ ತೊಗೊಂಡೆ ರೀ ನಾನು. ಈಗ ನೋಡ್ತಕ್ಕಂಥ ಟಾಪ್ನ ತೊಗೊಲಿಲ್ಲ. ಆದರೂ ಜಾಸ್ತಿ ಕಲೆಕ್ಷನ್ಸ್ ತೋರಿಸಿದ್ರು ಅಣ್ಣಾರ, ಬಟ್ ವಿಡಿಯೋದಾಗ ಜಾಸ್ತಿ ತೋರಿಸಿಲ್ಲ. ಬಟ್ ನನಗೆ ಹೋದ ತಕ್ಷಣ ಜಾಸ್ತಿ ಕಲೆಕ್ಷನ್ ತೋರಿಸಿದ್ರು. ಅಕ್ಕ ಇದು ಹೊಸದು ಬಂದೈತೆ ನೋಡ್ರಿ ಅಂತೇಳಿ. ಬಟ್ ಎಲ್ಲ ಅಂಗಡಿಗಳೊಳಗೆ ಹಾಗೆ ಇರಲ್ರಿ, ಒಂದು 4 ತೋರಿಸ್ತಾರೆ, ಅದರೊಳಗೆ ಒಂದು ತೊಗೊಲಿಲ್ಲ ಅಂತಂದ್ರೂ ಅವರು ಸಿಟ್ಟು ಮಾಡ್ಕೋತಾರೆ. ಆ ಥರ ಇಲ್ಲ ಈ ಅಣ್ಣ ಭಾಳ ಸಮಾಧಾನ ಇದ್ರೆ. ಅದಕ್ಕೆ ನನಗೆ ಬೇರೆ ಥರ ಟಾಪ್ ತೊಗೊಂಡೆ ನಾನು. ನೋಡ್ಕೊಂಡು ಇವಾಗ ಬೆಳ್ಳಿ ಸಾಮಾನು ತೊಗೊಂಡಿದ್ದು ಆಯ್ತು ರೀ, ಮತ್ತು ಬಟ್ಟೆ ತೊಗೊಂಡಿದ್ದು ಆಯಿತು. ಇವಾಗ ಮನೆಗೆ ಹೊಂಟೀವ್ರಿ. ಹೋಗೋ ಟೈಮ್ ಒಳಗೆ ಮಾರ್ಕೆಟ್ ತೋರ್ಸಕತ್ತೇನೆ ರೀ ನಾನು. ಇದೆಲ್ಲ ಫಸ್ಟಿಗೆ ಇಲ್ಲೆಲ್ಲ ನದಿ ಬರೋ ಏರಿಯಾ ಅಲ್ರಿ, ಇದು ಹಳೆ ಬಾಗಲಕೋಟೆ ಅಂತ. ಇದು ಫಸ್ಟ್ ಎಲ್ಲ ಬಂದು ಮುಳುಗಿದ್ದಕ್ಕೆ ಈ ಥರ ಐತ್ರಿ ಇದು. ಬಟ್ ಎಲ್ಲನೂ ಇಲ್ಲಿದ್ದದ್ದು ಅಂಗಡಿಗಳೆಲ್ಲ ನವನಗರಕ್ಕೆ ಶಿಫ್ಟ್ ಮಾಡ್ಯಾರ. ಆದರೂ ಕೂಡ ಇಲ್ಲಿ ಜನ ಜಾತ್ರೆ ರೀ. ಇವಾಗೆಲ್ಲ ನಾವು ಹೋದಾಗೆಲ್ಲ ಅವಾಗ ಜನ ಜಾಸ್ತಿ ಇರಲಿಲ್ಲ, ಬಟ್ ಕಾಲಿಡೋಕ್ಕೂ ಜಾಗ ಇರೋಂಗಿಲ್ಲ, ಅಷ್ಟು ಜನ ಇರ್ತೈತಿ ಇಲ್ಲಿ. ಎಲ್ಲನೂ ಒಂದೇ ಕಡೆ ಸಿಕ್ಬಿಡ್ತಾವೆ ರೀ, ಬೇರೆ ಬೇರೆ ಕಡೆ ಹುಡ್ಕೋಂಥ ಅವಶ್ಯಕತೆ ಇಲ್ಲ. ಇದೇನೈತಲ್ಲ, ಇದು ಒಳಗಡೆಯಲ್ಲಿ ತರಕಾರಿ ಮಾರ್ಕೆಟ್ ರೀ. ಅದಷ್ಟು ಅಲ್ಲೆಷ್ಟು ತರಕಾರಿ ಇದೆ, ಹೊರಗಡೆ ಹಣ್ಣು ಎಲ್ಲ ಅಷ್ಟು ಸಿಸ್ಟಮೆಟಿಕ್ಕಾಗಿ ನಡ್ಸ್ಕೊಂಬರ್ತಾರೆ. ಬಟ್ ಅಷ್ಟರೊಳಗೆ ಎಲ್ಲ ಇವು ಆಕಳುಗಳು ಎಲ್ಲ ಗಿಜಿ ಒಟ್ಟು ಕಾಲಿಡೋಕೆ ಜಾಗ ಇರೋಂಗಿಲ್ಲ ರೀ. ಇವಾಗ ಮನೆಗೆ ಹೋಗೋ ಸಮಯ ರೀ, ಮನೆಗೆ ಹೊಂಟೀವಿ ಇವಾಗೆಲ್ಲ ತೊಗೊಂಡು. ನೋಡಿರಿ ವೆದರೆಲ್ಲ ಹೆಂಗೈತಿ, ಮಳೆ ಎಲ್ಲ ಬರೋಕ್ಕಾಗೈತೆ. ನಮಗೆಲ್ಲ ಹೆದರಿಕೆ ಎತ್ಬಿಟ್ಟಿತ್ತು, ಯಾಕಂದ್ರೆ ಪಾಪುಗೆ ತೊಗೊಂಡ್ಬಂದೀವಿ, ಇಲ್ಲೇ ಮಳೆ ಸ್ಟಾರ್ಟ್ ಆಯ್ತಂದ್ರೆ ಹೆಂಗೆ ಅಂಥೇಳಿ. ಬಟ್ ನಮ್ಮ ಒಂದು ಅದೃಷ್ಟಕ್ಕೆ ಮಳೆ ಯಾವಾಗ ಬರಲಿಲ್ಲ ರೀ. ಅದು ಸಣ್ಣ ಹನಿ ಇತ್ತು, ಬಟ್ ಜೋರಾಗಿರಲಿಲ್ಲ. ಯಾವಾಗಾದ್ರೂ ಒಂದೊಂದು ಹನಿ ಇತ್ತು. ಎಲ್ಲನೂ ಫುಲ್ಲು ಮಾಡಾಗಿತ್ತು ರೀ. ಅದಕ್ಕೆ ಫುಲ್ ಸ್ಪೀಡ್ ಹೊಂಟಾರ್ರಿ ನಮ್ಮ ಹಸ್ಬೆಂಡ್. ಯಾಕಂದರೆ ನಾವು ತೋರಿಸ್ಕೊಂಡ್ರೆ ಹೆಂಗೋ, ಬಟ್ ನಮ್ಮ ಪಾಪು ತೋರಿಸ್ಕೊಂತು ಅಂತಂದ್ರೆ ಆಮೇಲೆ ಜ್ವರ ನೆಗಡಿ ಒಮ್ಮೆ ಬಂತಂದ್ರೆ ಒಂದು 15 ದಿವ್ಸಗಟ್ಟಲೆ ಹೋಗಲ್ರಿ. 15 ದಿವಸ ಎಲ್ಲ ಕಷ್ಟಪಡ್ಬೇಕಲ್ರಿ. ಅದಕ್ಕೋಸ್ಕರ ಮನೆಗೆ ಬಂದ್ವಿ, ಇದು ಮಳೆ ಸ್ಟಾರ್ಟ್ ಆಯ್ತು ರೀ. ಬಂದು ಬೈಕ್ ಇಳಿದ್ವಿ, ಮಳೆ ಸ್ಟಾರ್ಟ್ ಆಯಿತು. ಬಟ್ ವೆದರೆಲ್ಲ ಮಸ್ತ್ ಇತ್ತು ರೀ, ಚೆನ್ನಾಗಿತ್ತು. ಮನೆಗೆ ಬಂದು ಮುಟ್ಟಿದ್ವಿ, ಜೋರಾಗಿ ಮಳೆ ಬಂತು.
ಹಿಂಗೆ ಒಂದೊಂದು ಅಲ್ಲಿ ಒಂದು ಇಲ್ಲೊಂದು ತಿರ್ಗಾಡ್ತಾವ್ರಿ. ಮಳೆಗಾಲದಾಗ ವಜ್ಜೆ ಐತಿ ತರದ ತಂಡ ಎತ್ತೈತಿ, ಮೇಲೆ ಮಳೆ, ಕೆಳಗೆ ಚಳಿ, ನೀರ ರಾಡಿ, ಇದ್ರೊಳಗೆ ಇನ್ನು 4 ತಿಂಗಳು ಪಾಪ ವಜ್ಜೆ ಐತದ. ಯಪ್ಪ ಏಟ್ ಮಾಡ್ತಾಡಿಯೋ ಹಾಗೆ ಓನ್ ಹೋಗೋಣ ತಾತ 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 ತಾತ. ನಮ್ಮ ಗುಂಡುಗ ಪಾರ್ಕಿಗೆ ಹೋದ್ರೆ ಸಾಕ್ರಿ, ಅವ್ರ ಮಾಮ ಬಂದೇ ಬಿಡ್ತಾನ್ರಿ. ಇಲ್ಲಿ ಅವ್ನಿಗೆ ಜಾಸ್ತಿ ಕಾಡ್ತಾನ್ರಿ. ಅವ್ನ ಜೋಕಾಲಿ ಆಡಕತ್ತಿದ್ದ, ಅವ್ನಿಗೆ ಮೇಲ್ಗಡೆ ಇದು ಕೆಳಗಡೆ ತರೋದು ಅವಂದು ಇಂದ ಭಾಳ ಆಟ್ರಿ ಮಾಮ ಅಳಿಯಂದ. ಅದಕ್ಕೆ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ ಇಬ್ರು. ಹಾಯ್ ಫ್ರೆಂಡ್ಸ್, ಎಲ್ರು ಹೆಂಗದಿರಿ? ನಾವಂತೂ ಆರಾಮದೀವಿ, ನೀವು ಆರಾಮದಿರಿ ಅಂತ ಅಂದ್ಕೊಂಡಿರ್ತೀನಿ. ನಾವು ನಿನ್ನೆ ಹಳೆ ಬಾಗಲಕೋಟೆಗೆ ಹೋಗಿ ಬಂದಮೇಲೆ ಏನೇನು ತೊಗೊಂಬಂದಿನಿ ಅಂತ ಹೇಳಿ ವಿಡಿಯೋ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೆ ನಾನು ನಿಮಗೆ. ನಿನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ರೀ, ಯಾಕಂತಂದ್ರೆ ನಾವು ಬರೋದಕ್ಕೆ ಮಳೆ ಬಂತು. ಮಳೆ ನಿಂತ ಮೇಲೆ ಸ್ವಲ್ಪ ವಾಕ್ ಅಂತೇಳಿ ಹೊರಗಡೆ ಹೋಗಿದ್ವಿ. ಆಮೇಲೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದೇ ಅಡಿಗೆ ಅದು ಇದು ಮಾಡ್ಕೊಂಡು ಕುಂದ್ರದಾಯ್ತು ರೀ, ರಾತ್ರಿನಾಗಿತ್ತಲ್ಲ, ಅದಕ್ಕೋಸ್ಕರ ಊಟ ಅದು ಎಲ್ಲ ಮಾಡಿ ಮಲ್ಕೊಂಡ್ವಿ. ಅದಕ್ಕೆ ನಿನ್ನೆ ಏನೇನು ತೊಗೊಂಬಂದ್ವಿ ಅಂಥೇಳಿ ಇವತ್ತಿನ ವಿಡಿಯೋದೊಳಗೆ ತೋರ್ಸೋಕೆ ಪ್ರಯತ್ನ ಮಾಡ್ತೀನಿ ನಾನು. ನಿನ್ನೆ ನಾನು ನಮ್ಮ ಗುಂಡುಗ ಹಾಲ್ಗಡ್ಗ ತರಕ್ಕೆ ಹೋಗಿದ್ವಿ ರೀ. ಇವು ಫಸ್ಟ್ ಇದ್ವು ರೀ, ಇಂಥವ ಪ್ಲೇನ್ ಇದ್ವು. ಇವಾಗ ಅವ ನಡೆದಾಡಕ್ಕೆ ನೋಡಕತ್ತಾನಲ್ರಿ, ಅದಕ್ಕೆ ಇವು ಚೆನ್ನಾಗಿ ಕಾಣಿಸಲ್ಲ, ಸ್ವಲ್ಪ ಸಣ್ಣದವ ಅಂಥೇಳಿ ಇವು ಬೇಡ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಗೆಜ್ಜೆ ಚೈನ್ ಕೂಡ ಇದ್ವು ರೀ. ಅವನು ಇನ್ನೂ ಹೊಸವದ, ಇನ್ನೂ ಒಂದು ಸಲನೂ ಹಾಕಿದ್ದಿಲ್ರಿ. ಗೆಜ್ಜೆ ಚೈನ್ ಕೂಡ ಇದ್ವು, ಬಟ್ ಇತರು ಏನು ಹಾಕಕ್ಕೆ ಇವಾಗ ಕಂಫರ್ಟೇಬಲ್ ಅನ್ಸಂಗಿಲ್ಲ ಅವಂಗೆ ಅಷ್ಟು ಅಂಥೇಳಿ ಇವು ಒಂದು ಹುಡುಗರು ಕಾಲಾಗ ನೋಡಿದ್ದೆ ರೀ ನಾನು, ಚೆನ್ನಾಗಿ ಕಾಣಿಸಕತ್ತಿದ್ವು ಅವಕ್ಕೆ. ಅದಕ್ಕೆ ಇಂಥವು ತೊಗೊಂಬರ್ಬೇಕಂತೇಳಿ ಹೋಗಿದ್ವಿ. ಫೈನಲಿ ತೊಗೊಂಡು ಬಂದ್ವಿ. ನಿನ್ನೆ ಬೆಳ್ಳಿ ರೇಟ್ ಕೇಳಿದ್ರೆ 2500 ಏನೋ ಆಯ್ತು ಅಂತ ಹೇಳಿದ್ರು ರೀ ಅವ್ರು. ಇದಕ್ಕೆ ಟೋಟಲ್ ಬಂದು 6000 ರೂಪಾಯಿ ಆಯ್ತು ರೀ. ಇದಕ್ಕೆ ಅಮೌಂಟ್ ಬಂದು 6000 ರೂಪಾಯಿ ಆಯ್ತದ. 2.5 ತೊಲೆ ಏನೋ ಆಯ್ತು ರೀ. ಇದು 6000 ರೂಪಾಯಿ ಆಯ್ತು ರೀ ಅಮೌಂಟ್. ಮತ್ತು ಕಾಲುಂಗ್ರ ಕೂಡ ತೊಗೊಂಡೆ ನಾನು. ಈ ಅಧಿಕ ಮಾಸದೊಳಗೆ ಕಾಲುಂಗ್ರ ಜಾಸ್ತಿ ತೊಗೊಳ್ತಾರಲ್ರಿ ನಮ್ಮ ಉತ್ತರ ಕರ್ನಾಟಕ ಸೈಡ್. ಅದಕ್ಕೆ ಕಾಲುಂಗ್ರ ಕೂಡ ತೊಗೊಂಡೆ ನಾನು. ಅಲ್ಲೇ ಹಾಕೊಂಡ್ಬಿಟ್ಟೆ ರೀ. ಆದಷ್ಟು ಲಾಸ್ಟಿಗೆ ತೋರ್ಸೋಕೆ ಪ್ರಯತ್ನ ಪಡ್ತೀನಿ, ಯಾಕಂತಂದ್ರೆ ನಾನು ಕಾಲುಂಗ್ರ ನಾನು ಫಸ್ಟ್ ಇದ್ದದ್ದು ಹಾಕಿ ತೊಗೊಂಡಿದ್ದಕ್ಕೆ ಬರಗಾಲಲ್ಲೇ ಹೆಂಗೆ ಬರೋದು ಅಂಥೇಳಿ ಅಲ್ಲೇ ಅಂಗಡಿ ಒಳಗೆ ಹಾಕೊಂಡೆ ನಾನು. ಇದು ಕಾಲುಂಗ್ರ ಬೆಳ್ಳಿ ಬಂದು 2600 ಐತೆ ಅಂತ ಹೇಳಿದ್ರು. ಒಂದು ತೊಲೆಗೆ 2600 ರೂಪಾಯಿ ಬೆಳ್ಳಿದು ಮತ್ತು 150 ರೂಪಾಯಿ ಮಾಡೋ ಮಜೂರಿ ಅಂತ ಹೇಳಿದ್ರು ಅವರು. ಅದು ಟೋಟಲ್ 2750 ರೂಪಾಯಿ ತೊಗೊಂಡ್ರಿ. ಅದ್ರೊಳಗೆ ಒಂದು 50 ರೂಪಾಯಿ ಅಷ್ಟೇ ಬಿಡಿಸ್ಯಾರ ಅನ್ಸುತ್ತೆ ರೀ. ಒಂದು ಟೋಟಲ್ ಒಂದು 2700 ರೂಪಾಯಿ ಆಗಿರ್ಬೋದು ಅದು. ಅದನ್ನು ಒಂದು ತೊಲೆ ತೊಗೊಂಡ್ವಿ ರೀ. ಮತ್ತು ಟಾಪ್ಸ್ ಅಂತ ತೊಗೊಂಬಂದಿರಿ. ಒಂದು ಟಾಪ್, ಒಂದು ಇವಾಗ ಮಳೆಗಾಲ ಎಲ್ಲ ಸ್ಟಾರ್ಟ್ ಆಯ್ತಲ್ರಿ, ಬಟ್ಟೆ ಬೇಗ ಒಣಗಂಗಿಲ್ಲ ಅಂತ ಹೇಳಿ ಒಂದು 3-4 ನೈಟಿ ಅದು ತೊಗೊಂಡು ಬಂದೆ ನಾನು. ಅದ್ರನ್ನ ತೋರಿಸ್ಬೇಕು, ಬಟ್ ಇವಾಗ ತೋರ್ಸಕತ್ತಿಲ್ಲ ರೀ, ಯಾಕಂತಂದ್ರೆ ಅದ್ರನ್ನೂ ಒಂದು ಫಿಟ್ಟಿಂಗ್ ಅಂತ ಕೊಟ್ಟು ಬಂದಿದ್ದೀನಿ ರೀ. ಅದಕ್ಕೆ ತೋರಿಸ್ತೀನಿ. ಯಾವಾಗಾದರೂ ಹಾಕೊಂಡಿದ್ನಿ ಅಂತಂದ್ರೆ ನೀವು ನೋಡ್ತಿರಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸ್ ಒಳಗೆ, ಅವಾಗ ಹೇಳ್ತೀನಿ ರೀ ಬೇಕಂತಂದ್ರೆ. ಅದ್ರನ್ನ ಇವಾಗ ತೊಗೊಂಡ್ಬಂದೀನಿ, ಬಟ್ ಇವಾಗ ತೋರ್ಸೋಕೆ ಸಾಧ್ಯ ಆಗಕತ್ತಿಲ್ಲ. ಇಷ್ಟಿತ್ತು ನೋಡ್ರಿ ಇವತ್ತಿನ ಲಾಗ್, ಅಂದರೆ ನಿನ್ನೆ ಲಾಗ್. ಇವತ್ತೇ ನಾನು ಕಂಪ್ಲೀಟ್ ಮಾಡಕತ್ತೀನಿ, ಇದನ್ನು ಇವತ್ತು ಎಂಡ್ ಮಾಡಕತ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಮತ್ತು ನಿಮ್ಮ ಇಷ್ಟ ಆಯಿತು ಅಂತಂದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.